ಪ್ರಧಾನಿ ಮೋದಿ ಬಂದಿದ್ದ ಶೋದಲ್ಲಿ ರಾಕಿ ಬಾಯ್, ಆಪ್ಕಿ ಅದಾಲತ್ ಸೀಟ್ನಲ್ಲಿ ಯಶ್. ಎಸ್, ಆಪ್ಕಿ ಅದಾಲತ್ ಶೋದಲ್ಲಿ ಯಶ್ ಬಂದಿದ್ದಾರೆ. ಈ ಒಂದು ಶೋಗೆ ಪ್ರಧಾನಿ ಮೋದಿ ಅವರು ಬಂದು ಹೋಗಿದ್ರು. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಹೀಗೆ ಟಾಪ್ ಸ್ಟಾರ್ಸ್ ಬಂದು ಹೋಗಿದ್ದಾರೆ. ಫಸ್ಟ್ ಟೈಮ್ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಈ ಶೋಗೆ ಹೋಗಿದ್ದಾರೆ. ಬಾಲಿವುಡ್ನ ಹೆಸರಾಂತ ಶೋ ಆಪ್ಕಿ ಅದಾಲತ್ನಲ್ಲಿ ಇಲ್ಲಿಯವರೆಗೆ ಕನ್ನಡಿಗರು ಯಾರೂ ಹೋಗಿಯೇ ಇಲ್ಲ. ಆದರೆ ಯಶ್ ಇದನ್ನ ಸಾಧಿಸಿದ್ದಾರೆ. ಹಿರಿಯ ಪತ್ರಕರ್ತ ರಜತ್ ಶರ್ಮಾ ಇದನ್ನ ನಡೆಸ್ತಾರೆ. ಕಟಕಟೆಯಲ್ಲಿ ಸೆಲೆಬ್ರಿಟಿಗಳನ್ನು ಕೂಡಿಸ್ತಾರೆ. ರಜತ್ ಶರ್ಮಾ ಅವರು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ, ಉತ್ತರವನ್ನು ಪಡಿತಾರೆ. ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು ಶೋಗೆ ಬಂದು ಹೋಗಿದ್ರು. ಇಂತಹ ಪ್ರಖ್ಯಾತ ಶೋಗೆ ಇದೀಗ ಮೊದಲ ಬಾರಿಗೆ ಕನ್ನಡಿಗನಾಗಿ ರಾಕಿಂಗ್ ಸ್ಟಾರ್ ಯಶ್ ಹೋಗಿದ್ದಾರೆ. ಈ ಬಗ್ಗೆ ಸ್ವತಃ ರಜತ್ ಶರ್ಮಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರೆದುಕೊಂಡಿದ್ದಾರೆ. ಯಶ್ ಸಾಧನೆಗಳು ದೊಡ್ಡ ಮಟ್ಟದಲ್ಲಿಯೂ ಇವೆ. ಇಲ್ಲಿಯವರೆಗೂ ದಕ್ಷಿಣ ಭಾರತ ಕಲಾವಿದರೇ ಈ ಶೋಗೆ ಬಂದಿಲ್ಲ. ಆದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರನ್ನ ಈ ಒಂದು ಆಪ್ಕಿ ಅದಾಲತ್ ಶೋಗೆ ಆಹ್ವಾನಿಸಲಾಗಿದೆ. ಈ ಒಂದು ಶೋನಲ್ಲಿ ಪ್ರಶ್ನೆಗಳು ನೇರವಾಗಿಯೇ ಇರುತ್ತವೆ. ಹಿರಿಯ ಪತ್ರಕರ್ತ ಪ್ರಶ್ನೆ ಪಡೆದು ಉತ್ತರವನ್ನ ಪಡಿತಾರೆ. ಆಪ್ಕಿ ಅದಾಲತ್ ಶೋಗೆ ಪ್ರಧಾನಿ ಮೋದಿ ಅವರು ಬಂದು ಹೋಗಿದ್ರು. ರಜತ್ ಶರ್ಮಾ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ರು. ಶಾರುಖ್, ಸಲ್ಮಾನ್ ನಂತಹ ದೊಡ್ಡ ಸ್ಟಾರ್ಗಳು ಬಂದು ಹೋಗಿದ್ರು. ದಕ್ಷಿಣದ ವಿಚಾರದಲ್ಲೂ ಅದರಲ್ಲೂ ಕನ್ನಡದ ಸ್ಟಾರ್ ನಟ ಯಶ್ ಈ ಶೋಗೆ ಹೋಗಿದ್ದಾರೆ. ಇದು ಮತ್ತೊಂದು ಹೆಮ್ಮೆ ಪಡುವ ವಿಷಯವೇ ಆಗಿದೆ. ತಮ್ಮ ಈ ಶೋಗೆ ರಾಕಿಂಗ್ ಸ್ಟಾರ್ ಯಶ್ ಬಂದಿದ್ದಾರೆ ಅನ್ನೋದನ್ನ ರಜತ್ ಶರ್ಮಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರೆದುಕೊಂಡಿದ್ದಾರೆ. ರಜತ್ ಶರ್ಮಾ ಅವರು ಯಶ್ ಬಗ್ಗೆ ಹಿಂದಿಯಲ್ಲಿ ಬರೆದಿದ್ದಾರೆ. ಒಂದು ಟೈಮಲ್ಲಿ 2 ಹೊತ್ತಿನ ಊಟ ಕೂಡ ಇರ್ತಾ ಇರಲಿಲ್ಲ. ಆದರೆ ಇದೀಗ ಈತ 1000 ಕೋಟಿ ಗಳಿಸ್ತಾರೆ. ಈ ವ್ಯಕ್ತಿ ಪರದೆ ಮೇಲೆ ಕಾಣಿಸುವುದಿಲ್ಲ, ಪರದೆಯನ್ನೇ ಹರಿದು ಬರ್ತಾನೆ ಅಂತಲೇ ರಜತ್ ಶರ್ಮಾ ಬರೆದುಕೊಂಡಿದ್ದಾರೆ. ರಜತ್ ಶರ್ಮಾ ಅವರ ಯಶ್ ಬಗ್ಗೆ ಈ ಸಾಲುಗಳನ್ನು ಬರೆದಿದ್ದು, ಇದರ ಜೊತೆಗೆ ಆಪ್ಕಿ ಅದಾಲತ್ ಶೋದ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಈ ಶೋ ಯಾವಾಗ ಪ್ರಸಾರ ಆಗತ್ತೆ ಅನ್ನೋದನ್ನು ಇನ್ನೂ ರಿವೀಲ್ ಮಾಡಿಲ್ಲ. ಶೀಘ್ರದಲ್ಲಿಯೇ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರಜತ್ ಶರ್ಮಾ ಕೇಳುವ ಪ್ರಶ್ನೆಗಳಿಗೆ ಯಶ್ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಸುದ್ದಿ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ. ಇಡೀ ಶೋನಲ್ಲಿ ಯಶ್ ಏನೆಲ್ಲ ಹೇಳಿದ್ದಾರೆ ಅನ್ನೋ ಕುತೂಹಲ ಮಾತ್ರ ಹೆಚ್ಚಾಗಿಯೇ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.